ಅವಕಾಶ ಕೊಡ್ತೇನೆ. ಈ ಪ್ರಕಾರ ಇದರಲ್ಲಿ ಅವ್ರೇನು ಅವಕಾಶ ರಾಜ್ಯಪಾಲರ ಭಾಷಣದ ತರುವಾಯ ರಾಜ್ಯಪಾಲರ ಭಾಷಣದ ತರುವಾಯ ಅಂತಾನೆ ಇದೆ. ರಾಜ್ಯಪಾಲರ ಭಾಷಣದ ತರುವಾಯ ಇವರೇ ಕಾನೂನು ಸಚಿವರೇ ಎದ್ನಿತ್ಕೊಂಡು ಹೆಂಗ್ ಮಾಡ್ತೀರಿ ಅಂತ ಕೇಳಿದ್ದು. ನಿಮಗೆ ಸದನದೊಳಗೆ ಒಬ್ಬ ರಾಜ್ಯಪಾಲರ ರಕ್ಷಣೆ ಇಲ್ಲ. ದಯಮಾಡಿ ಇದೆಲ್ಲ ರೂಲಿಂಗ್ ಕೊಡೋದಕ್ಕೆ ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಮಾನ್ಯ ವಿರೋಧ ಪಕ್ಷ ರಾಜ್ಯಪಾಲರು. ಸರ್ ಮಾನ್ಯ ಅಧ್ಯಕ್ಷ, ನೀವು ತಗೊಳಕ್ಕಾಗಲ್ಲ. ರಾಜ್ಯಪಾಲರನ್ನು ಕರೆದು ಅವಮಾನ ಮಾಡಿ ಕಳಿಸಿದ್ರ ರಾಜ್ಯಪಾಲರನ್ನು ಕರೆದು ಅವಮಾನ ಮಾಡಿ ಕಳಿಸಿದ್ರ ಒಬ್ಬ ರಾಜ್ಯಪಾಲರು ದಲಿತರು ಅನ್ನೋ ಕಾರಣಕ್ಕೆ ಸರ್ಕಾರದ ಧೋರಣೆನ? ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರು ದಲಿತರು ಅನ್ನೋ ಕಾರಣಕ್ಕೆ ಸರ್ಕಾರದ ಧೋರಣೆನ ಇದು? ಈ ಸರ್ಕಾರಕ್ಕೆ ಯಾರ ಮೇಲೆ ರಕ್ಷಣೆ ಇವಾಗ? ಬಳ್ಳಾರಿಯಲ್ಲಿ ಗುಂಡಾರಿಸ್ತೀರಿ, ರಾಜ್ಯಪಾಲರಿಗೆ ಅಡ್ಡಿ ಹಾಕ್ತೀರಿ. ಯಾರಿಗೆ ನೋಡಿ ಆಯ್ತು, ಈಗ ಮಾತಾಡ್ದ. ಒಂದ್ ಸೆಕೆಂಡ್, ನಾನೀಗ ರೂಲಿಂಗ್ ಹೇಳಿ ಸುಮ್ಮನೆ ಕೂತ್ಕೊಳ್ಳಿ. ಈಗ ಒಂದ್ ಸೆಕೆಂಡ್, ಈಗ ಸುನೀಲ್ ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಶರಣ್ ಪ್ರಕಾಶ್, ಶರಣ್ ಬಲ್ಕೀಶ್ ಅವರೇ ಕೂತ್ಕೊಳ್ಳಿ. ಆಯ್ತು ಬಲ್ಕೀಶ್, ಆಯ್ತು ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ನೋಡಿ, ಆಯ್ತು ಕೂತ್ಕೊಳ್ಳಿ ಅವ್ರೆ. ಶ್ರೀರಾಮ್, ಈಗ ಚೆನ್ನೈ ಅವರೇ ಒಂದ್ ಸೆಕೆಂಡ್ ಇಲ್ಲ ನೋಡಿ. ವಿಶ್ವನಾಥ್ ನೋಡಿ ಚರ್ಚೆ ಮಾಡಬೇಡಿ. ವಿಷಯ ಚರ್ಚೆ ಮಾಡಬೇಡಿ. ಈಗ ನೀವು ಚರ್ಚೆ ಮಾಡಬೇಡಿ. ಹೇಳ್ದು ಕೇಳಿ. ಈಗ ಚರ್ಚೆ ಮಾಡಬೇಡಿ. ನೋಡಿ ಒಂದೊಂದು ನಿಮಿಷ ನೋಡಿ ನಾ ಹೇಳ್ದು ಕೇಳಿ. ಎಲ್ಲ ಇರುವವರು ಬುದ್ಧಿವಂತರೇ ಇರುವುದು, ಎಲ್ಲ ಕೂಡ ಕಾನೂನು ಗೊತ್ತಿದ್ದವರೇ ಇದ್ದಾರೆ. ಎಲ್ಲ ಕೂಡ ನಿಯಮ ಕರೆಕ್ಟ್ ಆಗಿ ನಿಯಮ ಮತ್ತು ಪಾಲಿಸುವವರು ಇಲ್ಲಿ ತಾವೆಲ್ಲ ಕೂತ್ಕೊಂಡಿದ್ದೀರಿ. ಇದರ ಬಗ್ಗೆ ಏನ್ ಸಂಶಯ? ಒಂದ್ ಸೆಕೆಂಡ್, ನಿಮ್ಮಷ್ಟು ಸಭ್ಯತೆ ಸದಸ್ಯರು ಈ ದೇಶದಲ್ಲಿ ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಾನು ಹೇಳ್ದು ಕೇಳಿ. ಎಲ್ಲ ಒಂದು ನಿಮಿಷ, ಎಲ್ಲರೂ ಕೂಡ ಆಯ್ತಪ್ಪ. ಎಲ್ಲರೂ ಕೂಡ ಒಂದ್ ಸೆಕೆಂಡ್, ಎಲ್ಲರೂ ಕೂಡ ನೀವೆಲ್ಲ ಕಾನೂನು ತಿಳಿದವ್ರೆ, ನಿಯಮ ಗೊತ್ತಿದ್ದವ್ರೆ, ಎಲ್ಲ ಚರ್ಚೆ ಇಲ್ಲ ಅಂತ ಹೇಳುವುದಿಲ್ಲ. ನೀವೆಲ್ಲರೂ ಕೂಡ ನಿಮ್ದಾದ ಆ ಒಂದು ನ್ಯಾಯಯುತವಾದ ನೀವೊಂದು ಪಾಯಿಂಟ್ ಅನ್ನೆಲ್ಲ ವಿಚಾರ ಇಟ್ಟಿದ್ದೀರಿ. ಈಗ ಇವತ್ತಿನೆಲ್ಲ ವಿಚಾರ ಸಂಬಂಧಪಟ್ಟ ರಾಜ್ಯಪಾಲ ಗೌರವಪೂರ್ವಕವಾಗಿ ಬಂದು ಅವ್ರ ವಿಷಯ, ಯಾಕಂತ ಕೆಲವರು ನೀವು ಹೇಳಿದಾಗೆ ಭಾಷಣವನ್ನು ಓದ್ತಾರೆ, ಕೆಲವು ಭಾಷಣ ಲೇಮ್ ಮಾಡ್ತಾರೆ ಸಂವಿಧಾನಬದ್ಧವಾಗಿ, ಮತ್ತೆ ನಮ್ಮ ಚರ್ಚೆಗೆ ಅನುವು ಮಾಡಿ ಕೊಡ್ತಾರೆ. ಇವತ್ತು ಘನವೆತ್ತ ರಾಜ್ಯಪಾಲರು ಬಂದು ಇಲ್ಲಿ ಪ್ರಾರಂಭ ಮಾಡಿ ಕೊನೆಯದಾಗಿ ಜೈ ಹಿಂದ್ ಹೇಳಿ ಅದನ್ನು ಲೇ ಮಾಡಿದ ಸಂದೇಶ ಕೊಟ್ಟು ನೀವು ಚರ್ಚೆ ಮಾಡಿ ಅಂತ ನಮಗೆ ಅವಕಾಶ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಅದು ಕಾನೂನುಬದ್ಧವಾಗಿ ಸಂವಿಧಾನ. ನಿಲ್ಲಪ್ಪ, ನೀವು ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ಅದನ್ನು ಚರ್ಚೆ ಮಾಡಿದ್ದು, ಕೂತ್ಕೊಳ್ಳಿ. ಆಯ್ತು ಒಂದ್ ಸೆಕೆಂಡ್, ಯಾರು ಮಾತಾಡ್ಬೇಡಿ. ಕೂತ್ಕೊಳ್ಳಿ. ನಾನು ಹೇಳ್ತೇನೆ. ಆಯ್ತು ನೋಡಿವರೇ, ಯಾರಿಗೆ ಏನ್ ಹೇಳ್ಬೇಕು ಇಲ್ಲಿ ನನಗೆ ನೀವು ಬುದ್ಧಿ ಹೇಳಿದ್ರಾಗ್ತದ? ಯಾರ್ಯಾರಿಗೆ ಏನ್ ಹೇಳ್ಬೇಕು ಅವ್ರಾಗ ನಾನು ಹೇಳ್ತೇನೆ. ನೀವು ಇಲ್ಲಿ ಬಂದು ಕೂತ್ಕೊಂಡಾಗ ನೀವು ಹೇಗೆ ಬೇಕು ಹಾಗೆ ನೀವೆಲ್ಲ ಹೇಳಿ. ಈಗ ವಿಚಾರ ಏನಿದೆ ಅಂತ ಹೇಳಿ ಇಲ್ಲಿ ಬಂದು ಅವರು ಲೇ ಮಾಡಿ ನಮ್ಗೆ ಚರ್ಚೆ ಮಾಡ್ಲಿಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಕಾನೂನುಬದ್ಧ ಸಂವಿಧಾನಬದ್ಧವಾಗಿ ನಮಗೆ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಇಲ್ಲಿಂದ ನಿಮ್ಮ ಪ್ರಶ್ನೆ ಇದೆ, ಹೋಗುವಾಗ ಅವರಿಗೆ ಕೆಲವು ಅವಮಾನ ಮಾಡಿದ್ದಾರೆ, ಅದು ಇದರ ಬಗ್ಗೆ ಆಗ್ಬೇಕಂತೀರಿ. ನಿಲ್ಲಪ್ಪ, ನಿಲ್ಲಿ. ನಿಮ್ಗೆ ಗೊತ್ತಿದ್ದ ವಿಷಯ ಎಲ್ಲರಿಗೂ ಕೂಡ ಗೊತ್ತಿದೆ. ಅದು ಯಾವಾಗ ಏನ್ ಮಾಡ್ಬೇಕು ಆಲೋಚನೆ ಮಾಡಿ. ಈ ಸಂದರ್ಭದಲ್ಲಿ ರಾಷ್ಟ್ರಗೀತೆಗೆ ಸಂಬಂಧಪಟ್ಟಾಗೆ ರಾಷ್ಟ್ರಗೀತೆ ಆಡದೆ ಹೋಗಿದ್ದಾರೆ ಅಂತ ಹೇಳಿಕೊಂಡದನ್ನು ಅವರು ಪ್ರಸ್ತಾವ ಮಾಡಿದ್ದಾರೆ. ನೀವು ವಿಚಾರ ಪ್ರಸ್ತಾವ ಮಾಡಿದ್ದೀರಿ. ಈ ಎರಡು ವಿಚಾರ ಸಂಬಂಧಪಟ್ಟಾಗೆ ನಾನು ಮುಂದೆ ಈ ಅಭಿಚಾರ ಆದ ನಂತರ ನಾಳೆದ ಬಗ್ಗೆ ರೂಲಿಂಗ್ ಕೊಡ್ತೇನೆ, ನಾವು ಚರ್ಚೆ ಮಾಡುವ. ಪ್ರಸ್ತಾಪ ಮಾಡಿದ್ರು, ಅದಕ್ಕೆ ಅವ್ರಿಗೆ ನಾ ಹೇಳೋದಕ್ಕೆ ಬಯಸ್ತೇನೆ. ಈ ಸದನ, ಈ ಗೌರವಾನ್ವಿತ ಸದನ, ನಿಮ್ಮ ಕಡೆಯವರಾಗ್ಲಿ ನಮ್ಮ ಕಡೆಯವರಾಗ್ಲಿ, ಯಾರು ರಾಜ್ಯಪಾಲರು ಭಾಷಣ ಪೂರ್ಣ ಆಗುವವರೆಗೆ ಯಾರು ಒಬ್ರು ಅವ್ರಿಗೆ ತಕರಾರು ಮಾಡೋದು ಅಥವಾ ಯಾವುದೇ ದೊಡ್ಡ ದನಿಯಲ್ಲಿ ಏನ್ರ ಅನ್ನೋದು ಆಗ್ಲಿಲ್ಲ. ಅವರು ಯಾವಾಗ ಭಾಷಣ ಮುಗಿಸಿ
ರಾಷ್ಟ್ರಗೀತೆಯನ್ನ ಧಿಕ್ಕರಿಸಿ ಹೊರಟೆ ಬಿಟ್ರು ಅವಾಗ ಧಿಕ್ಕರಿಸಿಲ್ಲ, ಮಾನ್ಯ ಅಧ್ಯಕ್ಷ. ಆಯ್ತು ಅಲ್ಲಲ್ಲ, ನೀವು ರೆಕಾರ್ಡಿಂಗ್ ಹೋಗ್ಬೇಕು, ಧಿಕ್ಕರಿಸಿಲ್ಲ. ಚರ್ಚೆ ಮಾಡಿ ಈಗ. ಪ್ರತಿಪಕ್ಷ ನಾಯಕರೇ, ಪ್ರತಿಪಕ್ಷ ಸದಸ್ಯರೇ. ನೀವು ನೋಡ್ಬೇಕು ನ್ಯಾಷನಲ್ ಆಂಥಮ್ ಆನ್ ದ ಕನ್ಕ್ಲೂಷನ್ ಆಫ್ ದಿ ಅಡ್ರೆಸ್. ಎಚ್ ಕೆ ಪಾಟೀಲ್ರಿಗೆ ಈ This is not ರಾಷ್ಟ್ರದ ಬಗ್ಗೆ completed by the government. Governor is liable to follow ಪ್ರತಿಪಕ್ಷ ನಾಯಕ. ಆಯ್ತು ಪ್ಲೀಸ್. ಶರಣ್ ಪ್ರಕಾಶ್, ಶರಣ್ ಶರಣ್ ಪ್ರಕಾಶ್, ಶರಣ್ ಪ್ರಕಾಶ್ ಅವರೇ, ವಿಶ್ವನಾಥ್ ಪ್ರತಿಪಕ್ಷ ನಾಯಕ ಅಪೇಕ್ಷ ಆಯ್ತು. ಏನ್ ಅರ್ಜೆಂಟ್ ರಾಷ್ಟ್ರಭವನ ಅಲ್ಲಿ ರಾಷ್ಟ್ರಪತಿ ವಿಶ್ವನಾಥ್ ಅವರೇ, ಅರ್ಜೆಂಟ್ ಇತ್ತ ಅವ್ರಿಗೆ ಶರಣ್ ಪ್ರಕಾಶ್ ಮಿನಿಸ್ಟರ್ ಕೂತ್ಕೊಳ್ಳಿ. ಏನ್ ಅರ್ಜೆಂಟ್ ಶರಣ್ ಪ್ರಕಾಶ್ ಅಲ್ಲ ಶರಣ್ ಆಯ್ತು ಕೂತ್ಕೊಳ್ಳಪ್ಪ. ಯಾಕೆ ವೈಆರ್ ಟಾಕಿಂಗ್? ಏನಾಗಿದೆ ನಿಮ್ಗೆಲ್ಲ? ಅವ್ರವ್ರ ಮಾತು ಯಾಕೆ ಮಾತಾಡ್ತೀರಿ? ವಿಶ್ವನಾಥ್ ಅವರೇ, ಡೋಂಟ್ ರಿಪ್ಲೈ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಇದನ್ನ ನಾಳೆ ನಮಗೆ ಇದ್ರ ಬಗ್ಗೆ ರೂಲಿಂಗ್ ಕೊಡ್ತೀರಾ, ಚರ್ಚೆ ಕೊಡ್ತೀರಾ ಅಂತ ಹೇಳಿದೀರಾ. ಆ ಭರವಸೆ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಮಾಡ್ದಂಗೆ ನಾಳೆ ಮಾಡಬೇಡಿ, ಒಂದ್ ಸೈಡ್ ಆಗ್ಬೇಡಿ, ಎರಡು ಸೈಡ್ ಇರಿ. ಇಲ್ಲ ದಯವಿಟ್ಟು ತಾವು ನಾಳೆ ಏನೇನು ಒಂದ್ ಸೈಡ್ ಅಲ್ಲಿ ವಿಡಿಯೋ ಬಂದಿದೆ, ಮಾಧ್ಯಮದಲ್ಲಿ ಬಂದಿದೆ, ಇಲ್ಲೂ ಇದೆ, ಎಲ್ಲಾ ಕಡೆನೂ ಇದೆ. ಯಾರು ಮಾಡಿದ್ದಾರೆ ಯಾರಿಲ್ಲ ಅನ್ನೋದನ್ನ ವಿಡಿಯೋನ ಪ್ರದರ್ಶನ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ಅದ್ರ ಮೇಲೆ ಅವ್ರ ಮೇಲೆಲ್ಲ ನಮ್ಮ ಮೇಲೆ ಹಂಗೆ 18 ಜನದ ಮೇಲೆ ಕ್ರಮ ತೆಗೆದುಕೊಂಡು ಹಂಗೆ ಅವ್ರ ಮೇಲೂ ಕ್ರಮ ತೆಗೆದುಕೊಳ್ಬೇಕು. ಅವ್ರನ್ನ ಸದನದಿಂದ ಹೊರಗಡೆ ಹಾಕ್ಬೇಕು.